ನಮಸ್ಕಾರ ಬಂಧುಗಳೇ, ನಿಮಗೆಲ್ಲರಿಗೂ ಸ್ಟಾರ್ ಚಂದ್ರು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಬಂಧುಗಳೇ. ಒಂದು ಜನಪ್ರಿಯ ಗಾದೆ ಇದೆ, ನುಡಿಮುತ್ತಿದೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ, ಕೋಪದಲ್ಲಿ ಕತ್ತರಿಸಿದ ಮೂಗು ಮತ್ತೆ ಬರುವುದಿಲ್ಲ ಅಂತೇಳಿ. ಇದರ ಅರ್ಥ ಏನಪ್ಪ ಅಂದರೆ, ಕೋಪದಲ್ಲಿ ಆವೇಶದಲ್ಲಿ ಮಾಡಿದ ತಪ್ಪುಗಳು ಅಥವಾ ಆಡಿದ ಮಾತುಗಳು ಸರಿಪಡಿಸೋದು ತುಂಬ ಕಷ್ಟ ಆಗುತ್ತೆ ಬಂಧುಗಳೇ. ಅದರಿಂದ ಕೋಪ ಅನ್ನೋದೇನು ಗೊತ್ತಾ, ಕ್ಷಣಿಕವಾಗಿರುತ್ತೆ, ಆದರೆ ಅದರ ಪರಿಣಾಮ ತುಂಬ ಶಾಶ್ವತವಾಗಿರುತ್ತೆ. ಆದ್ದರಿಂದ ಎಲ್ಲರಿಗೂ ಒಂದು ಸಲಹೆ ಏನಪ್ಪ ಅಂದರೆ, ನೀವು ಯಾವುದೇ ಒಂದು ಕೆಲಸವನ್ನು ಕೋಪದಲ್ಲಿ ಮಾಡೋಕ್ಕೆ ಹೋಗಬೇಡಿ, ಮತ್ತು ಯಾವುದೇ ತೀರ್ಮಾನವನ್ನು ಕೋಪದಲ್ಲಿ ತೊಗೊಳಕ್ಕೆ ಹೋಗಬೇಡಿ ಬಂಧುಗಳೇ. ನಾನು ಇಲ್ಲಿ ತೋರುತ್ತಿರೋ ಗಿಡ ಏನಪ್ಪ ಅಂತ ಹೇಳಿದ್ರೆ, ಇದನ್ನು ನಾವು ಮುಟ್ಟು ಮುನಿ ಸೊಪ್ಪು, ಟಚ್ ಮಿ ನಾಟ್, ಮಿಮೋಸಾ ಪಿಡಿಕ, ಹೀಗೆ ಹಲವು ಹೆಸರಲ್ಲಿ ಕರಿತೀವಿ ಬಂಧುಗಳೇ. ಏನಕ್ಕಪ್ಪ ಈ ಸೊಪ್ಪನ್ನು ನಾವು ಮುಟ್ರು ಮುನಿ ಅಂತ ಕರಿತೀವಿ ಅಂತ ಹೇಳಿದ್ರೆ, ಏನಾರು ನಾವು ಇದನ್ನು ಟಚ್ ಮಾಡಿದ್ರೆ ಇದು ಮಡ್ಚ್ಕೊಳ್ಳುತ್ತೆ. ಅಂದರೆ ತನ್ನ ಸ್ವರಕ್ಷಣೆ ಮಾಡ್ಕೊಳ್ಳೋದು, ಅಂದರೆ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳುವಂಥ ಒಂದು ವಿಶಿಷ್ಟ ಗುಣ ಪ್ರಕೃತಿ ತಾಯಿ ಇದಕ್ಕೆ ಕರುಣಿಸಿದ್ದಾರೆ. ನೋಡಿ ದೇವರು ಯಾವ ಥರ ಒಂದು ಸೃಷ್ಟಿ ಮಾಡಿದ್ದಾರೆ ಅಂತ ಬಂಧುಗಳೇ. ಈ ಒಂದು ಸಸ್ಯಕ್ಕೆ ಆಯುರ್ವೇದದಲ್ಲಿ ವಿಶೇಷವಾದ ಸ್ಥಾನಮಾನ ಇದೆ. ಏನಕ್ಕಪ್ಪ ಅಂದರೆ, ಇದರ ಎಲೆ, ಬೇರು, ಕಾಂಡ, ಹಾಗೆ ಇದರ ಪ್ರತಿಯೊಂದು ಅಂಗಗಳು, ಅಂದರೆ ಈ ಒಂದು ಸಸ್ಯದ ಬೇರಾಗಿರ್ಬೋದು, ಎಲೆ ಆಗಿರ್ಬೋದು, ಕಾಂಡ ಆಗಿರ್ಬೋದು, ಈ ಎಲ್ಲವೂ ಕೂಡ ಆಯುರ್ವೇದದಲ್ಲಿ ಬಳಕೆ ಮಾಡ್ತಾರೆ ಬಂಧುಗಳೇ. ಹೌದು, ಸಾಂಪ್ರದಾಯಿಕವಾಗಿ ಗಾಯಗಳಿಗೆ, ಅಂದರೆ ಏನಾದ್ರು ಗಾಯಗಳ ಆರೈಕೆಗೆ, ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಏನಾದರೂ ನಮ್ಗೇನಾದ್ರು ಗಾಯ ಆಗ್ತಿದೆ ಅಂದರೆ ಅವಾಗ ಏನು ಮಾಡಿದ್ರು ನಮ್ಮ ಅಜ್ಜಿ ತಾತ ಅಪ್ಪ ಅಮ್ಮ ಎಲ್ಲ ಅಕ್ಕಪಕ್ಕ ಇದ್ದಂಥ ಒಂದು ಮುಟ್ರುಮುನಿ ಸೊಪ್ಪನ್ನು ಕಿತ್ಕೊಂಡು ಅದರಲ್ಲಿ ಒಂದು ಅರ್ದು ಲೇಪನ ಮಾಡಿ ಗಾಯಕ್ಕೆ ಹಚ್ಚುತ್ತಿದ್ರು. ಆವಾಗ ಏನಾಗ್ತಿತ್ತು, ಗಾಯ ವಾಸಿ ಆಗ್ತಿತ್ತು. ಹಾಗೆ ಚರ್ಮ ಸಮಸ್ಯೆಗಳು, ಹಂಗೆ ಕೆಲವರಿಗೆಲ್ಲ ಚರ್ಮ ಸಮಸ್ಯೆ ಅಂದರೆ ತುರಿಕೆ, ಕೆರಿತಾ ಇರುವಂಥದ್ದು, ಈ ಥರ ಎಲ್ಲ ಸಮಸ್ಯೆ ಇರುತ್ತೆ. ಅಂಥವ್ರು ಕೂಡ ಮುಟ್ರುಮುನಿ ಸೊಪ್ಪಿನ ಎಲೆಗಳನ್ನ ತೆಗೆದು ಅದರ ರಸವನ್ನು ಹಚ್ಕೊಳ್ಳೋದ್ರಿಂದ ಚರ್ಮದ ಸಮಸ್ಯೆಗಳೇನಾದ್ರು ಇದ್ದರೆ ನಿವಾರಣೆ ಆಗುತ್ತೆ. ಯಾಕಂದರೆ ಇದರಲ್ಲೂ ಕೂಡ ಒಂದು ಆಂಟಿಸೆಪ್ಟಿಕ್ ನೇಚರ್ ಇರುತ್ತೆ ಬಂಧುಗಳೇ. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ವಿಶೇಷವಾಗಿ ತುಂಬ ಜನ ಮೂಲವಾದಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಹೌದು, ಇವಾಗಂತೂ ನಮ್ಮ ಒಂದು ದೇಶದಲ್ಲಿ ಈ ಒಂದು ಪೈಲ್ಸ್ ಅನ್ನೋದು ತುಂಬ ಬೂಮಿಂಗ್. ಅಂದರೆ ಪ್ರತಿಯೊಬ್ಬರಿಗೂ ಕೆಲವರು ಲೈಫಲ್ಲಿ ಈ ಒಂದು ಪೈಲ್ಸ್ ಅನ್ನೋ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಅಂಥವ್ರಿಗಂತೂ ಇದು ರಾಮಬಾಣ. ಯಾಕಂದರೆ ಈ ಮುಟ್ರುಮುನಿ ಸೊಪ್ಪಿನ ಒಂದು ಕಷಾಯ ಕುಡಿಯೋದ್ರಿಂದ, ಅಂದರೆ ಸೊಪ್ಪನ್ನು ಕಿತ್ಕೊಂಡು ಅದರ ರಸ ತೆಗೆದು ಕುಡಿಯೋದ್ರಿಂದ, ಅಥವಾ ಈ ಸೊಪ್ಪು, ಕಾಂಡ, ಎಲೆ ಎಲ್ಲನೂ ನೀರಲ್ಲಿ ಕುದಿಸಿ ಆ ಒಂದು ಕಷಾಯವನ್ನು ಕುಡಿಯೋದ್ರಿಂದ ಈ ಮೂಲವ್ಯಾಧಿ ಸಮಸ್ಯೆ ಅನ್ನೋದು ಕೂಡ ದೂರ ಆಗುತ್ತೆ. ಹಾಗೆ ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂದರೆ, ಎಲ್ಲ ಜನ, ಅಂದರೆ ಕೆಲವು ಜನ ಉರಿಯೂತ ಮತ್ತು ಉರಿಮೂತ್ರ, ಹೌದು, ಕೆಲವೊಮ್ಮೆ ಕಾಲೆಲ್ಲ ಉರಿತಾ ಇರುತ್ತೆ ಮತ್ತು ಮೂತ್ರ ಹೋದಾಗ ಉರಿತಾ ಇರುತ್ತೆ. ಅಂಥವ್ರು ಏನಪ್ಪ ಮಾಡ್ಬೋದು ಅಂದರೆ, ಇದ್ರ ಕಷಾಯವನ್ನು, ಅಂದರೆ ಇದೊಂದು ಎಲೆ ಸೇಮ್ ಅಥವಾ ಕಾಂಡ, ಬೇರೆಲ್ಲ ಕಿತ್ಕೊಂಡು ಚೆನ್ನಾಗಿ ನೀರಲ್ಲಿ ಕುದಿಸಿ ಇದರ ಕಷಾಯವನ್ನು ದಿನನಿತ್ಯ ಸ್ವಲ್ಪ ಪ್ರಮಾಣದಲ್ಲಿ, ವಯಸ್ಸಿಗೆ ತಕ್ಕಂತೆ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಳ್ಳೋದ್ರಿಂದ ಏನಪ್ಪ ಆಗುತ್ತೆ ಅಂದರೆ, ಆ ಒಂದು ಉರಿಯೂತ ಸಮಸ್ಯೆ ಏನಿರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ. ಯಾಕಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟು ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಅನ್ನೋ ಒಂದು ಗುಣಗಳಿರುತ್ತೆ. ಆ ಒಂದು ನಿವಾರಕ ಗುಣಗಳು ಇದು ಅತಿ ಹೆಚ್ಚವಾಗಿರುತ್ತೆ ಈ ಗಿಡದಲ್ಲಿ. ಅದರಿಂದ ಬಂಧುಗಳೇ, ಉರಿಯೂತರ ಸಮಸ್ಯೆಗೆ ಇದು ಮತ್ತು ಪೈಲ್ಸ್ಗೆ ಇದು ಒಂದು ರಾಮಬಾಣ ಇದ್ದಂಗೆ ಇರುತ್ತೆ ಬಂಧುಗಳೇ. ನಮ್ಮ ಒಂದು ಜ್ಞಾನ ಮಟ್ಟದಲ್ಲಿ ನಿಮಗೆ ಇದನ್ನು ತಿಳಿಸ್ಕೊಂಡಿದ್ದೀನಿ. ಹಾಗೆ ನೀವಿನ್ನೂ ಅತಿ ಹೆಚ್ಚು ಜ್ಞಾನ ತಿಳ್ಕೊಂಡು ಇದನ್ನು ಬಳಕೆ ಮಾಡಬೇಕು ಅಂದರೆ ಆಯುರ್ವೇದ ಡಾಕ್ಟ್ರು ಅಥವಾ ಒಂದು ಪರಿಣಿತಿ ಆಯುರ್ವೇದ ತಜ್ಞರ ಹತ್ರ ಇದು ಸಲಹೆ ಪಡ್ಕೊಂಡು ತಗೊಳ್ಳಿ. ಅರ್ಥ ಆಯಿತಾ? ನಮಸ್ಕಾರ ಬಂಧುಗಳೇ.